ಇದ್ದಂಗೆ ಆಗ್ತೈತಿ. ಗಂಡು ಮಕ್ಕಳಲ್ಲಿ ಧೈರ್ಯ ಇರ್ತದ, ಸಂಕ ಇರ್ತದ, ಮಾತಾಡುದಿಲ್ಲ, ನುಂಗೋತಾರ. ನಮ್ಮ ತಾಯಿಗಳಿಗೆ ಆಗೋದಿಲ್ಲ, ಅಳ್ಕೋವಂತ ತಿರುಗಾಡಾಕ್ತಿತ್ತು. ಇರ್ಬಿಡಿ, ಯಾಕೆ ಚಿಂತೆ ಮಾಡ್ತಿ? ಗುರುವಿನ ಇಚ್ಛಾ ದೇವ್ರ ಇಚ್ಛಾ ಇದ್ದಂಗೆ ಆಗ್ತೈತಿ ಅಂತಿದ್ದ. ಆದರ ಮರಗ್ತದೆ ಜನರ ನಿಮಿತ್ತಿಗಾಗಿ ರಾತ್ರಿ ಎಲ್ಲ ನಿದ್ದೆ ಹತ್ತಿಲ್ಲ, ಬರೇ ವಿಚಾರ ಮಾಡಿದ್ದು ಏನ್ ಮಾಡೋದು ನನ್ನ ಜನ್ಮ. ದೇವ್ರಿರೋದು ಗುಡಿ ಆತು, ನೀರಿರೋದು ಕೆರೆ ಆತು, ಹಣ್ಣಿರೋದು ಗಿಡ ಆತು ಅಂತ ಹಿಂಗ ಅಳ್ಕೋತ ಮನೆಗಿದ್ಲು. ಸಣ್ಣ ನೆನಪಾತು. ಮನುಷ್ಯನಿಗೆ ಆಶಾದಾಯಕ ಜೀವನ ಇದು. ಆಶಾ ಸ್ವಲ್ಪರ ಇರ್ತದ ಮನುಷ್ಯನೊಳಗ. ಎಲ್ಲ ದೇವರು ಮುಗಿದು ಇನ್ನು ಯಾವ ದೇವ್ರಿಗೆ ಹೋಗ್ಬೇಕು? ಆ ದೇವ ಈ ದೇವ ಮಹಾದೇವ ಮುಗುದ, ಇನ್ನು ಉಳ್ದ ಒಬ್ಬಂದ್ರೆ ಗುರುದೇವ ಉಳ್ದಾನ. ಇನ್ನು ಅವಗಟ್ಟ ಬೇಕಾಗಬೇಕು. ಈ ದೇವರುಗಳೆಲ್ಲ ಮುಗಿದು ಉರ್ದ ಒಬ್ಬ ಗುರುದೇವನ. ನನ್ನ ಜೀವನ ಹೆಂಗಾಗೈತಿ ಅಂದ್ರೆ, ರಾತ್ರಿ ಎದ್ದು ಕುಂತಾಳ, ಬಡಬಡಿಸ್ತಾಳ ಅಂತಾಳ. ನನ್ನ ಜೀವನ ಏನಾತಂದ್ರ, ಮನಿಯೊಳಗ ಕಾಮಧೇನು ಕಲ್ಪರ ಇಚ್ಛೆ ಇಟ್ಕೊಂಡು, ನಾನು ಮನಿಯೊಳಗ ಬೇಡಿಕೆ ಕೊಡುವಂತ ಕಾಮಧೇನು ಮನ್ಯಾಗ ಇರಕ್ಕಾಗ್ಲಿ, ಹೊರಗೆ ಬಡ್ಡ ಆಕಳು ಬೆನ್ನು ಹತ್ತಿ ತಿರುಗಾಡದಂಗಾತು. ನನ್ನ ಊರೊಳಗ, ನನ್ನ ಮನಿತನದ, ನನ್ನ ಜೀವನ ಪಾನ ಮಾಡಿದ ವಿರಕ್ತ ಮಠದ ಗುರು ಶಿವಲಿಂಗ ಆಗ್ತದಾನ. ಅವನು ಬಿಟ್ಟು ಎಲ್ಲಾ ದೇವ್ರಿಗೆ ಹೋಗೇನಿ. ಇನ್ನು ಗುರುವಿನ ಪಾದಕ್ಕೆ ಹರಕೆ ತೀರ್ಸೋಳಕ್ಕೆ ಹೇಳಬೇಕು, ಅವನ ಪಾದಕ್ಕೆ ಬಿಡಬೇಕು. ಅವನ ಕೊಟ್ರ ಕೊಡಬಹುದು, ಬಿಟ್ರ ಬಿಡಬಹುದು. ನಂಬಿಕೆ ಇತ್ತು, ನಿಷ್ಠೆ ಒಂದಿದ್ದರೆ ಭೇಟಿ ಆಗತಾನ ಸದಾ ಹೃದಯದ. ಶ್ರದ್ಧೆ ಬೇಕು ನಮಗೆ, ನಂಬಿಕೆ ಬೇಕು. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಅದಕ್ಕೆ ನಿದ್ದೆ ಹತ್ತಿಲ್ಲ, ರಾತ್ರಿ ಅಂತಾಲಕ್ಕಿ ಎಲ್ಲ ದೇವ್ರಿಗೆ ಬಿಡವಬೇಕು. ಇನ್ನ ಬಲ್ಲ ಗುರು ಅದಾನ. ನರ ಮಾನವರಿಗೆ ಆಗದೆ ಇರತಕ್ಕಂಥ ಶಕ್ತಿ ಜಗತ್ತಿನೊಳಗೆ ಯಾರಿದ್ರೆ ಅದು ಸದ್ಗುರುವಿಗೆ ಐತಿ. ಇನ್ನು ಗುರುವಿಗೆ ಲಾಷ್ಟಕ್ಕೆ ಶರಣಾಗತ ಆಗ್ಬೇಕು. ಯಾವ ಹರಿಹರ ಬ್ರಹ್ಮಾದಿಗಳಿಗೆ ಆಗದ ಕೆಲಸವನ್ನ, ನೀಗದೇ ಕೆಲಸವನ್ನ ಯಾರು ಕೊಡ್ತಾರಂದ್ರೆ ಅದು ಸದ್ಗುರು ಮನಸ್ಸು ಮಾಡಿದ್ರೆ ಕೊಡಬಹುದು. ಆಶಾ ಹುಟ್ಟಿದ್ದಕ್ಕೆ ನಿದ್ದೆ ಹತ್ತಿಲ್ಲ. ಇನ್ನು ಕೊನೆಯ ಪ್ರಯತ್ನ ಯಾವುದಂದ್ರೆ ಗುರುವಿಗೆ ಶರಣಾಗತ ಆಗುತ್ತೆ. ನಿಮ್ಮ ಬಾಳೆನೂ ಅಟ್ಟ, ನೀವೇನ್ ಮಾಡ್ತೀರಿ? ಎಲ್ಲ ದವಾಖಾನೆಗೆ ಹೋಗ್ತೀರಿ, ರೊಕ್ಕೆಲ್ಲ ಖಾಲಿ ಆಗ್ತಾವ, ಮನಿ ಹೊಲ ಮಾರ್ಕೋತೀರಿ, ಆಗ ಮಠಕ್ಕೆ ಬರ್ತೀರಿ. ಹೌದದು, ಬರ್ತಾರಿಲ್ರಿ? ಅದಾರ ನಮಗ ಅದಾರ ಎಲ್ಲ ಕಡೆ ತೋರಿಸಿದೆವು. ಯಾಕ ಮೊದಲು ನಮ್ಗೆ ತೋರಿಸ್ಬೇಕು ಸೊಕ್ಕ. ಎಲ್ಲ ಕಡೆ ಮಿರಜಪಾದು, ಸುತ್ತುವರೆ ದವಾಖಾನೆ ಯಾವ್ದಾವ, ಅಲ್ಲಿ ವಾದು ಇಲ್ಲಿ ವಾದು ಎಲ್ಲ ಮುಗಿದ್ರೆ ಕೊನೆಗೆ ಎಲ್ಲ ಖಾಲಿಯಾಗಿ ನಮ್ಮಂತಲ್ಲಿ ಬರೋರು ಇದ್ರೆ ನಮಗೆ ಕೊಡೋದಾಗ್ತೈತಿ. ಅಲ್ಲಿ ಎಲ್ಲ ಲಕ್ಷಗಟ್ಟಲೆ ಹಾಳು ಮಾಡೋದ ನಮಗೆ ಮತ್ತೆ 11 ರೂಪಾಯಿ. ನಾವು ಮತ್ತೆ ಚಲೋ ಮಾಡ್ಬೇಕು. ಇವ್ರಿಗೆ ಎಷ್ಟ 11 101 ಇಲ್ಲ, 11 ಕೊಟ್ಟು ಒಂದು ದಾರ ಮಾಡಿಕೊಡ್ರಿ, ಒಂದು ಕಾಯಿ ಫಲ ಹಾಕ್ರಿ. ನಮಗೆ ಫಲ ಹಾಕಿ ಆಶೀರ್ವಾದ ಮಾಡೋದು, ನಮಗೆ 101 ರೂಪಾಯಿ ಕೊಡೋದು. ದವಾಖಾನೆಗೆ 5 ಲಕ್ಷ ಮಾಡಿದವ್ರಿ, ಏನು ಕೆಲಸ ಆಗಲಿಲ್ಲ. ಮೊದಲ ಬಂದಿದ್ರೆ ನಮಗೂ 5 ಲಕ್ಷ ಬರ್ತಿದ್ದು, ನಿಮ್ಗೆ ಕೆಲಸ ಹಾಕಿತ್ತು. ನಮ್ಮ ಶ್ರೀರಂಗ ಹಬ್ಬಕ್ಕೆ ಆಗ ಮಾಡಿದ್ರೆ ಅಂದ್ರೆ ಜಾತ್ರೆಗೆ ಪಟ್ಟಿನೂ ಕೊಡ್ತಿದ್ರಿ, ನಿಮ್ಗೆ ಫಲಾನು ಹಾಕಿದ್ದು. ದವಾಖಾನೆ ಯಾರು ಮಾಡಿ 101ಕ್ಕೆ ಬಂದು ನಮ್ಮ ಮಂದಿರ ಬಂದ್ರೆ ನಾವ್ಯಾಕೆ ಕೊಡುವು? ನಾವು ನಿಮ್ಮ ರೊಕ್ಕ ನೋಡಿಲ್ಲ, ನಿಮ್ಮ ಭಕ್ತಿ ನೋಡಿ. ಎದ್ದು ಪುಣ್ಯ ಸ್ನಾನ ಮಾಡಿದ ಪುಣ್ಯ ಮೊದಲು ಗಂಡಗೆ ಹೇಳಿದ್ದು, ಇನ್ನೊಂದು ಕೊನೆ ಇಚ್ಛಾ ಅದರಿ ನಂದ. ಏನಂತ ಕೇಳಿದ್ರೆ ಎಲ್ಲಾ ಕಡೆ ತಿರ್ಗಾಡಿದ್ವಿ. ಎಲ್ಲ ಕಡೆ ನಮ್ಮ ಮನ್ಯಾಗ ನಮ್ಮ ಉದ್ಧಾರ ಮಾಡೋ ಗುರು ಅದಾನ, ನಮ್ಮ ಊರಾಗ ಅದಾನ ಶಿವಲಿಂಗ ಅಂತ. ಅವನು ಹೋಗಿ ಬೇಡ್ಕೊಂಡು ನಮ್ಮ ಆಸೆ ಹೇಳುನು, ಅವನ ಕೊಟ್ರೆ ಕೊಡ್ತಾನ ಅಂದ್ಬಿಟ್ರೆ ಇನ್ನು ಆಗ ನಿಶ್ಚಿತ ಆಗುನು. ಅದಕ್ಕೆ ಆಸೆ ಐತೆ ಅನ್ನೋದು ಕೂಡಲೇ ಅವಂದ, ಹೌದಾ ಇದು ಬಂಗಾರಮ್ಮ ಅಂದವ. ಬರೋಬ್ಬರ ಲೆಕ್ಕ ಹಾಕಿದ್ವಿ, ಬರೋಬ್ಬರ ಮನ್ಯಾಗನ ಕಾಮದೇನು ಐತಿ, ಸುಮ್ಕ ಆ ದೇವ್ರ ಈ ದೇವ್ರ. ಮನ್ಯಾಗ ಗುರುದೇವ್ ಅದಾನ ಊರಾಗ, ಅದೊಂದು ಬಿಟ್ಟ ನಾವು ಎಲ್ಲ ಕಡೆ ತಿರುಗಾಡಿದೀವು. ಹಾಲದ ಹೊಳೆ ಮನೆ ಮುಂದೆ ಹರಿದಿರೋದು, ಎಲ್ಲರೇ ಹಾಳಕ್ಕೆ ತಿರುಗಾಡದಂಗೆ ಆಗಿತ್ತು. ನಮ್ಮ ಬಾಳೆ ಹೋಗೇ ಬಿಡಿಂದ ಸೋಮವಾರ ಐತಿ ಅಂದವ. ಸೋಮವಾರ ಐತಿ ಅಂದ ಕೂಡಲೇ ಪುಷ್ಪ, ಹಣ್ಣ, ಹೂವು, ಹಂಪಲ ಎಲ್ಲ ತಗೊಂಡು ಭಕ್ತಿಯಿಂದ ವಿಭೂತಿ ಹಚ್ಕೊಂಡು ನಮ್ಮ ತಾಯಿ
ವಿರಕ್ತ ಮಠದ ಶಿವಲಿಂಗದ್ದನಂತಿಲ್ಲಿ ಹೊಂಟ ವಾದ್ಲು ಅಪ್ಪ ಕೂತಿದ್ದ ಶಿವಲಿಂಗಜ್ಜ ಮಾತಾಡ್ಕೋಂತ 4 ಮಂದಿ ಹಿರಿಯರು ಕೂಡ ಮಾತಾಡ್ಕೋದ ಕುಂತಿದ್ದ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದು. ಮಾಲೆಯನ್ನು ಹಾಕಿದ್ದು ಹಣ್ಣು ಹಪ್ಪಲನ ಅವನ ಮಗ್ಗಲಕ್ಕಿಟ್ಲು. ಒಳಗ ಮಾಲೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತು ಬಿಟ್ಲು. ಅವ್ರಿಗೆ ಗೊತ್ತಿಲ್ಲ